ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಮೊಮ್ಮಕ್ಕಳು ಮಕ್ಕಳು ಎಲ್ಲರೂ ಬಂದಿದ್ದರು. ಮ್ಯಾಗಿ ಮಾಡಿಕೊಡು ಅಂತ ಹೇಳ್ತಾಯಿದ್ರು. ಅದಕ್ಕೆ ಬರೀ ಮ್ಯಾಗಿ ಏನು ಪ್ಲೇನ್ ಮಾಡಿಕೊಡೋದಂತ ನಾನೊಂದು ಮೊಟ್ಟೆ ತರಕಾರಿ ತೊಗೊಂಡು ನಾನು ಮ್ಯಾಗಿ ಮಾಡಿಕೊಡ್ತೀನಿ. ಈ ಥರ ತರಕಾರಿ ಮೊಟ್ಟೆ ಹಾಕ್ಕೊಡೋದ್ರಿಂದ ಮಕ್ಕಳಿಗೆ ಒಳ್ಳೆಯದು. ಬರೀ ಪ್ಲೇನ್ ಮ್ಯಾಗಿ ಮಾಡೋ ಬದಲು ಈ ಥರದ್ದೆಲ್ಲ ಹಾಕಿಬಿಟ್ಟು ನೀವು ಮಕ್ಳಿಗೆ ಮಾಡಿಕೊಡಿ, ಚೆನ್ನಾಗಿ ತಿನ್ಕೊತಾರೆ. ಇದನ್ನ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ನೋಡಿ, ನಾನು ಒಂದೇ ಒಂದು ಮ್ಯಾಗಿ, ಒಂದು ಮೊಟ್ಟೆ, ಸ್ವಲ್ಪ ಬಟಾಣಿ ಕಾಳು, ಸ್ವಲ್ಪ ಕ್ಯಾಪ್ಸಿಕಮ್ಮು, ದಪ್ಪ ಮೆಣಸಿನ್ಕಾಯಿ, ಒಂದು ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿಕಾಯಿ. ನೋಡಿ, ಈರುಳ್ಳಿ ಸೊಪ್ಪು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಸೊಪ್ಪು ಸಿಕ್ಕರೆ ಅದನ್ನು ಹಾಕಿ, ಬೇಕಂದ್ರೆ ನೀವು ಯಾವ್ಯಾವ ತರಕಾರಿ ಬೇಕೋ ಅವೆಲ್ಲನೂ ನೀವು ಹಾಕ್ಕೊಂಬಿಟ್ಟು ಮ್ಯಾಗಿ ಮಾಡ್ಕೋಬೋದು. ಫಸ್ಟ್ ಇವಾಗ ನಾನು ನೀರು ಕಾಯಕ್ಕೆ ಇಟ್ಟಿದ್ದೀನಿ. ಮ್ಯಾಗಿ ನೀರಲ್ಲಿ ಹಾಕಿ ಬಸ್ಕೊಳ್ಳೋಣ. ನೋಡಿ, ನಾನೊಂದು ಬಾಣಲೆ ಇಟ್ಕೊಂಡು ಒಂದು ಚಮ್ ನೀರು ಹಾಕಿದ್ದೆ. ಅದು ಚೆನ್ನಾಗಿ ನೀರು ಕುದಿ ಬರ್ತಾಯಿತ್ತು. ಅದಕ್ಕೆ ಇವಾಗ ನಾವು 1 ಸ್ಪೂನ್ ಆದಷ್ಟು ನಾವು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಬಿಟ್ಟು ನಾವು ಮ್ಯಾಗಿ ಅದರಲ್ಲಿ ಹಾಕಿಬಿಟ್ಟು ಬಸ್ಕೊಂಡು ತೆಗೆದ್ರೆ ಮಾತ್ರ ಸೂಪರಾಗಿರುತ್ತೆ. ಇವಾಗ ನಾನು ಒಂದು ಮ್ಯಾಗಿ ತೊಗೊಂಡಿದ್ದು ನಾನು ಇದನ್ನು ಪೀಸ್ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ, ಹೀಗೆ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡು ನಾವು ಹಾಕ್ಕೊಳ್ಳೋಣ. ಹಾಕ್ಕೊಂಬಿಟ್ಟು ಸ್ವಲ್ಪ ಒಂದು ಅರ್ಧ ಮುರ್ಧ ಬೆಂದಾಗ ನಾವು ಇದನ್ನು ನೀರು ಬಸೋದು ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟು ನಾವು ಮ್ಯಾಗಿ ಹೇಗೆ ಮಾಡೋದಂತ ನಿಮಗೆ ತೋರಿಸ್ತೀನಿ. ನೋಡಿ, ಸ್ವಲ್ಪ ಚೆನ್ನಾಗಿ ನೀರಲ್ಲಿ ತುಂಬ ಹಣ್ಣಾಗೋವರೆಗೂ ಇದನ್ನು ಬೇಯಿಸಬಾರ್ದು. ಸ್ವಲ್ಪ ಅರ್ಧ ಮುರ್ಧ ಬೇಯಿಸ್ಕೊಂಡ್ಬಿಟ್ಟು ಬಸ್ಕೊಂಡ್ಬಿಡ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈ ಥರ ನಾವು ಬೇಯಿಸ್ಕೋಬೇಕು. ತುಂಬ ಹಣ್ಣು ನುಣ್ಣಗಾಗೋವರೆಗೂ ನಾವು ಬೇಯಿಸ್ಕೊಳಕ್ಕೆ ಹೋಗಬಾರ್ದು. ಅರ್ಧ ಮುರ್ಧ ಇದು ಒಂದು 50% ಅಷ್ಟು ಸಾಕು ಬೇಯಿಸಿದರೆ. ಇದನ್ನು ನಾವು ಇವಾಗ ಬಸ್ಕೊಂಬರೋಣ ಬನ್ನಿ. ನೋಡಿ, ಇವಾಗ ಒಂದು ಬಾಣಲೆ ಇಟ್ಕೋಬೇಕು. ಒಂದು 2 ಸ್ಪೂನ್ ಆಗೋಷ್ಟು ನಾವು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಎಣ್ಣೆ ಕಾದ ನಂತರ ಸ್ವಲ್ಪ ನಾವು ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸ್ವಲ್ಪ ಚಟಪಟ ಸಿಡಿದ ನಂತರ ನಾನು ಈರುಳ್ಳಿ ಹಾಕ್ಕೊತೀನಿ. ನೋಡಿ, ಒಂದು ಕಟ್ ಮಾಡಿದ್ಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. ಯಾರಿಗೆ ತಿನ್ನೋಕೆ ಈರುಳ್ಳಿ ಇಷ್ಟ ಇಲ್ಲ ಅಂದರೆ ಇದನ್ನು ನೀವು ಸ್ಕಿಪ್ ಮಾಡ್ಕೋಬೋದು. ಹಾಕ್ಕೊಂಬಿಟ್ಟು ಚೆನ್ನಾಗಿ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ಯಾಕಂದರೆ ಇವಾಗ ರಜೆ ಟೈಮು, ಹೊರಗಡೆ ಮಕ್ಕಳು ತಿಂಡಿ ಕೇಳ್ತಿರ್ತಾರೆ. ಆ ಥರ ಹೊರಗೆ ಹೋಗಿ ತಿಂಡಿ ಕೊಡಿಸೋ ಬದಲು ಮ್ಯಾಗಿ ತಂದುಬಿಟ್ಟು ನಾವು ಅದಕ್ಕೆ ಮಕ್ಕಳು ತರಕಾರಿನೂ ತಿನ್ನಂಗೆ ಆಗುತ್ತೆ. ಮೊಟ್ಟೆ ತಿನ್ನೋದ್ರಿಂದ ಮಕ್ಕಳಿಗೆ ಒಳ್ಳೆಯದು. ಬರೀ ಮ್ಯಾಗಿ ಕೊಡೋ ಬದಲು ಈ ಥರದೊಂದೆಲ್ಲ ತರಕಾರಿ ಎಲ್ಲ ಹಾಕಿ ಮೊಟ್ಟೆ ಹಾಕಿ ಮಾಡಿಕೊಟ್ರೆ ಸೂಪರಾಗಿ ತಿನ್ಕೋತಾರೆ. ಇವಾಗ ನಾನು ಒಂದು ಹಸಿಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ. ಮಕ್ಕಳು ಹಸಿಮೆಣ್ಸಿಕಾಯಿ ತಿನ್ನಲ್ಲ ಅಂದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು. ಆಮೇಲೆ ಒಂದು ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ದಪ್ಪ ಮೆಣಸಿನ್ಕಾಯಿ ಒಂದು ಅರ್ಧ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಒಂದೇ ಒಂದು ಮ್ಯಾಗಿ ಇರೋದಕ್ಕೆ, ಒಂದು ಮೊಟ್ಟೆ ಇರೋದಕ್ಕೆ ನಾನು ಅರ್ಧ ನಾನು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ನೀವು ಜಾಸ್ತಿ ಮ್ಯಾಗಿ ಒಂದು 2-3 ಮಾಡೋಂಗಿದ್ರೆ ಒಂದು 2 ಮೊಟ್ಟೆ ಒಂದೊಂದು ಎಲ್ಲನೂ ಸ್ವಲ್ಪ ಜಾಸ್ತಿ ನೀವು ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಬಟಾಣಿ ತೊಗೊಂಡಿದ್ದೆ ನಾನು, ಬಟಾಣಿನೂ ಹಾಕ್ತಾಯಿದ್ದೀನಿ. ಮತ್ತು ಕ್ಯಾರೆಟ್ ಹಾಕ್ಕೋಬೋದು, ಬೀನ್ಸ್ ಹಾಕ್ಕೋಬೋದು. ಮಕ್ಕಳೆಲ್ಲ ತಿಂತಾರಂತ ನಾನು ಸ್ವಲ್ಪ ತರಕಾರಿ ಹಾಕಿ ಮಾಡ್ತಾಯಿದ್ದೀನಿ. ಎಲ್ಲ ತರಕಾರಿ ಹಾಕಿ ಚೆನ್ನಾಗಿ ಬೇಯಿಸ್ಬಿಟ್ಟು ನೀವು ಮಕ್ಳಿಗೆ ಮಾಡಿಕೊಟ್ರಂತರೂ ಸೂಪರಾಗಿರುತ್ತೆ. ಇವಾಗ ಇದು ಚೆನ್ನಾಗಿ ಬೇಯಲಿ. ಸ್ವಲ್ಪ ಬಟಾಣಿ ಹಸಿ ಇರುತ್ತೆ. ಇದೆಲ್ಲ ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಬೇಯಿಸೋಣ. 1 ಸ್ಪೂನ್ ಆಗೋಷ್ಟು ನಾನು ಚಿಕ್ಕದು ಸ್ಪೂನಿಲ್ಲೇ ನಾನು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಟೊಮೊಟೊ ತೊಗೊಂಡಿದ್ದೆ, ಈ ಟೊಮೊಟೊ ನಾನು ಹಾಕ್ತಾಯಿದ್ದೀನಿ. ಟೊಮೊಟೊ ಹಾಕಿ ಮಾಡಿ ನೋಡಿ ನೀವು, ಸೂಪರಾಗಿರುತ್ತೆ. ಯಾಕಂದರೆ ಟೇಸ್ಟ್ ಕೊಡೋದೇ ಇದೆ. ಇವಾಗ ಹಾಕಿ ಚೆನ್ನಾಗಿ ಎಲ್ಲ ಫ್ರೈ ಮಾಡೋಕ್ಕೆ ಒಂದೇ ಒಂದು ನಿಮಿಷ ಇದನ್ನು ನಾವು ಮುಚ್ಚೋಣ. ಇದನ್ನು ನಾವು ಮುಚ್ಚೋಣ. ನೋಡಿ, ಇವಾಗ ರೆಡಿಯಾಗಿದೆ ಅಂತ ನಾವು ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ತರಕಾರಿ. ಇವಾಗ ಇದಕ್ಕೆ ನಾವು ಒಂದು ಮೊಟ್ಟೆ ಹಾಕೋಣ. ಇವಾಗೊಂದು ಮೊಟ್ಟೆ ಹಾಕ್ತಾಯಿದ್ದೀನಿ. ಮೊಟ್ಟೆ ಹಾಕಿಬಿಟ್ಟು ನಾವು ಇದಕ್ಕೆ ಸ್ವಲ್ಪ ನಾವು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳೋಣ. ನೋಡಿ, ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳೋಣ. ಆಮೇಲೆ ಮ್ಯಾಗಿ ಮಸಾಲ ಇತ್ತು ನೋಡಿ. ಇವಾಗ 1 ಸ್ಪೂನ್ ಆಗೋಷ್ಟು ನಾನು ಧನಿಯಾ ಹಾಕ್ತಾಯಿದ್ದೀನಿ. ಧನಿಯಾ ಪುಡಿ ಹಾಕಿಬಿಟ್ಟು ಒಂದೇ 1 ಸೆಕೆಂಡು ಬಿಡಬೇಕು. ತಕ್ಷಣಕ್ಕೆ ತಿರುವಕ್ಕೆ ಹೋಗ್ಬಾರ್ದು. 1 ಸೆಕೆಂಡ್ ಬಿಟ್ಟು ನಾವು ಹೀಗೆ ತಿರುವೋಣ. ಯಾಕಂದ್ರೆ ನೀವು ತಕ್ಷಣ ಹಾಕಿದ ತಕ್ಷಣ ತಿರುವಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಇದು ಹಿಂಗೊಂದು ಸ್ವಲ್ಪ ಬಿಟ್ಟು ತಿರುವಿದ್ರೆ ಇದು ಸ್ವಲ್ಪ ಮೊಟ್ಟೆ ಚೆನ್ನಾಗಿದ್ದು ಆಗಿರುತ್ತೆ. ನೀವು ಕಾಯಿ ತುರಿಯೋದಾಗಿರ್ಬೋದು, ಜರಡಿ ಇಲ್ಲ ಅಂದರೆ ಮನೇಲಿ ತೂತು ಜರಡಿ ಇರುತ್ತಲ್ಲ ಅದರಲ್ಲಿ ಆಗಿರ್ಬೋದು. ಈ ಥರ ಮ್ಯಾಗಿನೂ ನಾವು ರೆಡಿ ಮಾಡೋಕ್ಕೆ ಸೋಸ್ಕೊಂಡ್ಬಿಟ್ಟು ಇಟ್ಕೋಬೇಕು. ಈ ಥರ ಮಾಡಿ ಹಾಕಿದ್ರೆ ಮಾತ್ರ ಸೂಪರಾಗಿರುತ್ತೆ. ನೋಡಿ ಎಷ್ಟು ಬಿಡಿ ಆಗೈತಿ. ನಾವು ಹೀಗೆ ಬಿಡಿಯಾಗಿ ಬಿಡಿಸ್ಕೊಂಡು ನಾವು ಹೀಗೆ ಹಾಕ್ಕೋಬೇಕು. ತುಂಬ ಚೆನ್ನಾಗಾಗುತ್ತೆ. ತುಂಬ ಟೇಸ್ಟು ಸಖತ್ತಾಗುತ್ತೆ. ಈರುಳ್ಳಿ ಸೊಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಒಂದು ಸತಿ ಮಿಕ್ಸ್ ಮಾಡಿ ಉಪ್ಪು ಖಾರ ನೋಡಿಕೊಂಡು ನಾವು ಮಕ್ಳಿಗೆ ಪ್ಲೇಟ್ಗೆ ಹಾಕ್ಕೊಡಿ. ನೀವು ಮಸ್ತಾಗಿ ತಿನ್ಕೊತಾರೆ. ಇದು ಈ ಟೇಸ್ಟೇ ಮಾತ್ರ ಡಿಫ್ರೆಂಟಾಗಿರುತ್ತೆ. ಬರೀ ಮ್ಯಾಗಿ ಮಾಡೋಕ್ಕೆ ಹೋಗಬೇಡಿ. ನೋಡಿ, ರೆಡಿಯಾಗಿದೆ. ಈ ಥರ ಮಕ್ಕಳಿಗೆ ಹಾಕಿಬಿಟ್ಟು ನೀವು ಮಕ್ಕಳಿಗೆ ಕೊಟ್ಟರೆ ಮಾತ್ರ ಸೂಪರಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ.
ಸೂಪರಾಗಿರುತ್ತೆ ಇದು. ಎಷ್ಟು ಬಿಡಿ ಬಿಡಿಯಾಗಿ ಆಗಿದೆ ನೋಡಿ ನೀವೇ. ಈ ಥರ ತರಕಾರಿ ಮ್ಯಾಗಿ ಹಾಕಿ ಮಾಡಿರೋದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.